ಭ್ರಷ್ಟ ನಳಿನ್ ಕುಮಾರ್ ಕಟೀಲ್ಗೆ ಹೇಳಿದಿಕ್ಕಾರ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ. ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ. ಡೌನ್ ಡೌನ್ ಬಿಜೆಪಿ, 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 ಡೌನ್ ಡೌನ್ ಬಿಜೆಪಿ. ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ. ಡೌನ್ ಡೌನ್ ಬಿಗೆ ಧಿಕ್ಕಾರ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ. ಮೇಡಮ್, ಸಂಸದ ನಳಿನ್ ಕುಮಾರ್ ಕಟೀಲ್ ಯಾರಿದ್ದಾರೆ, ನಮ್ಮ ದೇಶದ ನಂಬರ್ 1 ಸಂಸದರು. ಆದರೆ ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ನಮ್ಮ ರಾಜ್ಯಕ್ಕೆ ಸಿಗಬೇಕಾದಂತಹ ಯಾವ ಒಂದು ಪರಿಹಾರ ಇದೆ ಅದು ನಮ್ಮ ಇವತ್ತು ಬರಗಾಲ ಆಗಿರ್ಬೋದು, ಬಜೆಟ್ನಲ್ಲಿ ನಮ್ಮ ರಾಜ್ಯಕ್ಕೆ ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ. ಇವತ್ತು ನಂಬರ್ 1 ಸಂಸತ್ತು ನಮ್ಮ ದೇಶದ್ದು, ನಮ್ಮ ಜಿಲ್ಲೆಯವರಾಗಿ ಏನು ಮಾತನಾಡ್ತಿಲ್ಲ. ನಮ್ಮ ಜಿಲ್ಲೆ ಅಭಿವೃದ್ಧಿ ಕುಂಠಿತವಾಗಿದೆ. ಜಿಲ್ಲೆಗೆ ಅಷ್ಟು ಸಾವಿರ ಕೋಟಿ ತಂದರೆ ಇಷ್ಟು ಸಾವಿರ ಕೋಟಿ ಸುಳ್ಳು ಹೇಳ್ತಾ ಇದ್ದಾರೆ, ಏನನ್ನೂ ಮಾಡಿಲ್ಲ. ಇಂಥ ಸಂಸತ್ತು ನಮಗೆ ಬೇಡ. ಹಾಗಾಗಿ ನಾವು NSY ಸಂಘಟನೆ ವಿದ್ಯಾರ್ಥಿ ಕಾಂಗ್ರೆಸ್ ವತಿಯಿಂದ ಇವತ್ತು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಮನೆಗೆ ಮುತ್ತಿಗೆಯನ್ನು ಹಾಕ್ತಾ ಇದ್ದೇವೆ. ದಯವಿಟ್ಟು ನಮಗೆ ಅನುಮತಿಯನ್ನು ಮಾಡಿಕೊಡ್ಬೇಕು. ಒಂದು ವಿಚಾರ ರೆಸಿಡೆನ್ಷಿಯಲ್, ಸೊ ಅದನ್ನು ನಿಮಗೆ ಮುತ್ತಿಗೆ ಹಾಕಿ ಅವಕಾಶಗಳಿಲ್ಲ. ನೀವು ಶಾಂತಿಯುತವಾಗಿ ನೀವು ಇಲ್ಲಿಂದ ನೀವು ಹೋಗಿ ನಾವು ನಿಮ್ಮನ್ನು ಗೌರವಿಸ್ತೀವಿ. ಸೊ ನೀವು ಆ ರೀತಿ ಅಕ್ರಮವಾಗಿ ಹೋಗ್ಲಿಕ್ಕೆ ಹೋದರೆ ನಾವು ಕ್ರಮ ಜರುಗಿಸ್ತೀವಿ. ಆದರೆ ಮೇಡಮ್, ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ನಮ್ಮ ಆಕ್ರೋಶ ಇದೆ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾವು ಇಷ್ಟು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ, ಆದರೆ ಇಷ್ಟೊಂದು ಶಾಲಾ ಕಾಲೇಜುಗಳು ಈ ಜಿಲ್ಲೆಯಲ್ಲಿದೆ. ಆದರೆ ಎಷ್ಟು ಉದ್ಯೋಗವನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ನಮ್ಮ ರಾಜ್ಯಕ್ಕೆ ಇವರು ಭ್ರಷ್ಟರು. ನಮ್ಮ ರಾಜ್ಯಕ್ಕೆ ನೀಡಬೇಕಾದ ನೆರವನ್ನು ನೀಡ್ತಾ ಇಲ್ಲ. ನಮ್ಮ ತೆರಿಗೆ ಹಣವನ್ನು ನಮಗೆ ನೀಡಲಿಕ್ಕೆ ಇವರು ಹಿಂದೆ ಇದ್ದಾರೆ. ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ. ರಾಜ್ಯದ ನಂಬರ್ 1 ಸಂಸದ ಅಂತ ಹೇಳ್ತಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ನಿಮ್ಮ ಕೊಡುಗೆ ಏನು? ಉತ್ತಮವಾದ ಸಂಸದ ಅಂತ ನೀವು ಕರಿತೀರಾ, ಆದರೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ನ್ಯಾಯ ಬೇಕು. ಇವತ್ತು ನಮ್ಮ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ನಮಸ್ತೆ ಎಲ್ರಿಗೂ. ನಾವು ಇವತ್ತು ನಳಿನ್ ಕುಮಾರ್ ಅವರ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ಬಂದಿದ್ದೀವಿ. ವಿಷಯ ಏನಂತ ಹೇಳಿದರೆ, ಇವಾಗ ಸರ್ಕಾರ 100 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟಿಗೆ ಕಟ್ಟಿದರೆ ಕರ್ನಾಟಕಕ್ಕೆ ಸಿಕ್ಕೋದು 14 ರೂಪಾಯಿ.
ಅದೇ ಬೇರೆ ಸ್ಟೇಟ್ಸ್ ಅಂತ ನೋಡಿದರೆ 1,000 ಮೇಲೆ ತನಕ ಕೊಡೋದಿದೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇದೆ. ಸೊ ಅದಕ್ಕೆಲ್ಲ 1,000 ಮೇಲೂ ಕೊಡ್ತಿದೆ. ಸೊ ಅದಕ್ಕೋಸ್ಕರ ನಾವು ನಳಿನ್ ಕುಮಾರ್ ಹತ್ರ ಹೇಳಿದ್ದು, ಬರೀ ಹಿಂದುತ್ವ ಮತ್ತು ಮುಸ್ಲಿಂ ಅದನ್ನೆಲ್ಲ ಹೇಳಿ ಇವಾಗ ABPನೂ ಆಗಿರ್ಬೋದು ಕಾಲೇಜಲ್ಲಿ ವಿಷ ಬಿತ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಯಾವುದೇ ಕಾರಣಕ್ಕೆ ಇದೆಲ್ಲ ಮಾಡಬಾರ್ದು ಅಂತೇಳಿ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಒಂದು ಸೌಜನ್ಯ ಅಂತ ಹೇಳಿ ಒಂದು ಹುಡುಗಿ, ಅವಳು ಕಾಲೇಜ್ ಯೂನಿಫಾರ್ಮಲ್ಲಿ ಅವಳದು ರೇಪ್ ಆಗಿದೆ. ಅವಳ ಅಮ್ಮನಿಗೆ ಪ್ರಾಮಿಸ್ ಮಾಡಿದ್ದಾರೆ, ನರೇಂದ್ರ ಮೋದಿ ಹತ್ರ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಹತ್ರ ಎಲ್ಲ ಮಾತಾಡಿಸ್ತೀರಿ, ಈ ವಿಷಯಕ್ಕೆ ಒಂದು ಪರಿಹಾರ ಕೊಡಿಸ್ತೀವಿ ಅಂತೇಳಿ. ಆದರೆ ಯಾವುದೇ BJP ಅವರು ಯಾರೂ ಇದಕ್ಕೆ ಮುಂದೆ ಬಂದು ಯಾರೂ ಸಪೋರ್ಟ್ ಕೊಡ್ತಿಲ್ಲ ಸೌಜನ್ಯ ವಿಷಯದಲ್ಲಿ. ಅದೇ ರೀತಿ ನಾವು ಸಿದ್ದರಾಮಯ್ಯ ಅವರ ಗೌರ್ಮೆಂಟ್ ಅವ್ರ ವಿಷಯ ಮಾತಾಡಬೇಕಂತ ಹೇಳಿದರೆ, ಸೌಜನ್ಯ ವಿಷಯದಲ್ಲಿ ನಮಗೆ ಒಂದು ಒಳ್ಳೆ ಇದು ಕೊಟ್ಟಿದ್ದಾರೆ, ಒಂದು ಎಕ್ವಿಟಲ್ ಕಮಿಟಿ ಮಾಡಬೇಕಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು NSY ಅವರೆಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಿದ್ವಿ. ಆದರೆ ಇವತ್ತು ನಮಗೆ ಅಲ್ಲಿ ಸಿಗಲಿಲ್ಲ, ಅವ್ರ ಮನೆ ಬಿಟ್ಟು ಹೋಗಿದ್ದಾರಂತೆ ನಳಿನ್ ಕುಮಾರ್ ಅವರು. ಸೊ ಇದು ಇನ್ನು ಹೀಗೇನೆ ಹೋದರೆ ನಾವಿನ್ನು ವಿದ್ಯಾರ್ಥಿ ಸಂಘಟನೆಗಳು ಬಿಡುವುದಿಲ್ಲ, ಇನ್ನು ನಾವು ಕಾಂಗ್ರೆಸ್ ಹಾಗೂ ನಮ್ಮ ಮಹಿಳಾ ಕಾಂಗ್ರೆಸ್ ಎಲ್ಲ ಸೇರಿ ಇನ್ನು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತಿದ್ದೀವಿ ನಳಿನ್ ಕುಮಾರ್ ಅವರಿಗೆ. ನಮಸ್ತೆ.